ಮಾತಾಡ್ತಾನೆ ಗಪ್ಪಾಗ್ಬಿಟ್ಟು ಈ 18 ದಿವಸ ಹಿಂದೆ ಇವರಿಗೆ ರಾತ್ರಿ ನಾವು ಊಟ ಮಾಡಿ ಮಲ್ಕೊಂಡು ಕೂಡಲೇ ಒಮ್ಮೆ ಸಡನ್ನಾಗಿ ನನಗೆ ಲೈಟ್ ಹಚ್ಚು, ನನಗೆ ಒಮ್ಮೆ ಎದೆ ನುಸಾತದ ಅಂತ ಹೇಳಿದ್ರಿ. ಹೇಳಿದ ಕೂಡಲೇ ನಾನು ಲೈಟ್ ಹಚ್ಚಿ ನೋಡಿದಾಗ ಜೋರು ಎದೆ ನುಸಾತದ ಅಂತ ಹೇಳಿದರು. ಆಮೇಲೆ ತಲೆ ಎಲ್ಲ ಬೆವರು ಬಂದಂಗೆ ಅನಿಸ್ತದೆ ಅಂತ ಹೇಳಿದ್ರು. ಡೈರೆಕ್ಟಾಗಿ ಎಮರ್ಜೆನ್ಸಿ ಟ್ರೋಮಾ ICU ಕರ್ಕೊಂಬಂದೆ. ಅಲ್ಲಿ ಬಂದ ಕೂಡಲೇ ಅವರು ಯಾವ್ದು ಅಡ್ಮಿಷನ್ ಅನ್ನಲಿಲ್ಲ, ಏನೂ ಅನ್ನಲಿಲ್ಲ. ನಾವು ಸಡನ್ನಾಗಿ ICUನೇ ಕರ್ಕೊಂಡು ಹೋಗಿ ಇವ್ರಿಗೆ ಇಮಿಡಿಯೇಟ್ಲಿ ECG ಈಕೋ ಮಾಡೇ ಬಿಟ್ರು. ಅದು ಮಾಡಿದ ಕೂಡಲೇ ನಿಮ್ಮದು ಇಲ್ಲ ಈಗ ಹಾರ್ಟ್ ಒಳಗೆ ವೇರಿಯೇಷನ್ಸ್ ಬಂದದ, ST ಎಲಿವೇಷನ್ ಆಗ್ಯದ, ಇಮಿಡಿಯೇಟ್ಲಿ ನಾವು ಥ್ರೋಂಬೋಲೈಸ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು 6 ಗುಳಿಗೆ ಕೊಡ್ತೀವಿ ಲೋಡಿಂಗ್ ಡೋಸ್. ಇದು ಕೊಟ್ಟು ಕೂಡಲೇ ಅವ್ರಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ, ಅದಾದಮೇಲೆ ಮುಂದೆ ನೋಡೋಣ ಅಂತ ಹೇಳಿದ್ರು. ಅದು ಗುಳಿಗೆ ತೊಗೊಂಡು ಕೂಡಲೇ ನನಗೆ ಈಗ ಸ್ವಲ್ಪ ನನಗೆ ಎದೆ ನೂಸೋದು ಕಡಿಮೆ ಆಗಿದೆ ಅಂತ ಹೇಳಿದ್ರು. ಆದ್ರೂ ಥ್ರೋಂಬೋಲೈಸ್ ಮಾಡೋಣ ಅಂತ ಹೇಳಿದ ಕೂಡಲೇ ಇಲ್ಲ ಜಲ್ದಿನೇ ಥ್ರೋಂಬೋಲೈಸ್ ಮಾಡಿರಿ ಅಂತ ನಾನು ಏನೂ ಯೋಚನೆ ಮಾಡಲಾರ್ದೆ ಹೇಳಿದೆ ರೀ. ಅವ್ರು ಸ್ಟಾರ್ಟ್ ಮಾಡಿ ಒಂದು 15-20 ನಿಮಿಷನೇ ಸಿವಿಯರ್ ಕಾರ್ಡಿಯಾಕ್ ಅರೆಸ್ಟ್ ಆಯಿತು. ಒಮ್ಮೆ ಎದಿನೂ ಅವ್ರಿಗೆ ಮಾತಾಡ್ತಾನೆ ಗಪ್ಪಾಗ್ಬಿಟ್ರಿ. ಅದು ಇಲ್ಲಿ ಇಷ್ಟು ಫಾಸ್ಟ್ ಮಾಡಿದ್ರು ಅಂತಂದ್ರೆ CPR ಒಂದು 4-5 ಜನ CPR ಕೊಡ್ತಾ ಇದ್ದಾರೆ, ಒಂದು 2-3 ಮಂದಿ ಇಂಜೆಕ್ಷನ್ಸ್ ಲೋಡ್ ಮಾಡ್ತಾ ಇದ್ದಾರೆ. ಅದೇ ಟೈಮ್ ಒಳಗೆ ಇವ್ರಿಗಿದ್ರೆ ವೆಂಟಿಲೇಷನ್ ರೆಡಿ ಮಾಡೋಕೆ ಮತ್ತು ಉಳಿದ ಸ್ಟಾಫ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ CPR ಕೊಟ್ಟು ಕೂಡಲೇ ಒಂದು 5-6 ಸಲ ಅವ್ರು ಮಾಡಿದ ಕೂಡಲೇ ಇಮಿಡಿಯೇಟ್ಲಿ ಅವ್ರು ಮತ್ತು ಅವಾಗ ಒಂದು ಸ್ವಲ್ಪ ನಾಡಿ ಬಡಿತ ಬಂತು. ಇಷ್ಟು ಮಾಡೋಣ ಮತ್ತು ಒಂದು 30 ಸೆಕೆಂಡ್ಸ್ ಒಳಗೆ ಇಮಿಡಿಯೇಟ್ಲಿ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಡ್ತು. ಹಾರ್ಟ್ ಅವ್ರು ಏನಪ್ಪ ಇದಂತೇಳಿ ನಾನು ಶಾಕ್ ಆದೆ. ನಮ್ಗೆ ಅಲ್ಲೇ ಒಂದು ಸ್ವಲ್ಪ ದೂರ ನಿಂದಿರಿ ಅಂಥೇಳಿ ಇವರಿಗೆ ನಾವು ಮಷಿನ್ಲಿ ಸ್ವಲ್ಪ ಶಾಕ್ ಕೊಡ್ಬೇಕು. ಅವ್ರು ಏನು ಎಕ್ಸ್ಪ್ಲೇನ್ ಮಾಡಿಲ್ಲ, ನನಗೆ ಏನೂ ಇಲ್ಲ, ಹಾಗೆ ಕಂಟಿನ್ಯೂ ಮಾಡ್ಕೋತಾ ಇದ್ರು. ಆಮೇಲೆ 2ನೇ ಸಲ ಕಾರ್ಡಿಯಾಕ್ ಅರೆಸ್ಟನ್ನು ಅವ್ರಿಗೆ DC ಶಾಕ್ ಕೊಟ್ಟರು. 8 ಸಲ DC ಶಾಕ್ ಕೊಟ್ಟರು. ಆಮೇಲೆ ನೀವು ನಮ್ಮ ಜೋಡಿ ಮಾತಾಡಲಿಲ್ಲ, ಏನೂ ಮಾಡಲಿಲ್ಲ. ಅವ್ರು ತಮ್ಮ ಫರ್ದರ್ ಏನು ಮಾಡೋದು ಎಷ್ಟು ಮಂದಿ ಇದ್ರು 15-20 ಜನ ಸ್ಟಾಫ್, PGs, ಆಮೇಲೆ ಡಾಕ್ಟರ್ಸ್, ಅಸಿಸ್ಟೆಂಟ್ಸ್, ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲೇ ಇತ್ತು. ನನಗೆ ಅವ್ರು ಏನು ಮಾಡತ್ತಾರ ನನಗೆಲ್ಲ ಗೊತ್ತದ, ನಾನು ನರ್ಸಿಂಗ್ ಸ್ಟಾಫೇ. ಆದರೆ ನಾನು ಏನೋ ಅವ್ರಿಗೆ ಮಾತಾಡೋ ಚಾನ್ಸೇ ಇಲ್ಲ, ಅಷ್ಟು ಫಾಸ್ಟಾಗೆ ಮಾಡಿದ್ರು. ಜಸ್ಟ್ 5 ಮಿನಿಟ್ಸ್ ಒಳಗೆ 2 ಸಲ CPR ಕೊಟ್ಟು 8 ಸಲ DC ಶಾಕ್ ಕೊಟ್ಟು ಇಮಿಡಿಯೇಟ್ಲಿ ವೆಂಟಿಲೇಟರ್ ಮೇಲೆ ಹಾಕಿದರು. ಯಾವುದೇ ವ್ಯಕ್ತಿಯ ಹೃದಯ ಬಡಿತ ನಿಂತಾಗ ಅಥವಾ ಉಸಿರಾಟದ ತೊಂದರೆ ಆದಾಗ ಅವರಿಗೆ CPR ಕೊಟ್ಟು ಅವರು ಪುನರ್ಜೀವವಾಗುವ ಚಾನ್ಸಸ್ 2 ಫ್ಯಾಕ್ಟರ್ಸ್ ಮೇಲೆ ಭಾಳ ನಿರ್ಭರವಾಗಿರುತ್ತೆ. ಅವು ಆ ವ್ಯಕ್ತಿಯ ಹೃದಯ ನಿಂತುವಾಗ ಅವರು ಎಲ್ಲಿರುತ್ತಾರೆ ಅದು ಒಂದು, ಆಮೇಲೆ ಅವರ ಜೊತೆ ಇದ್ದವರು ಅಥವಾ ಯಾರಾದರೂ ಬೈಸ್ಟ್ಯಾಂಡರ್ಸ್ ಎಷ್ಟು ಬೇಗ CPR ಶುರು ಮಾಡ್ತಾರೆ, ಇವೆರಡರ ಮೇಲೆ ಭಾಳ ನಿರ್ಭರ ಆಗುತ್ತೆ. ಅವರು ಪುನರ್ಜೀವವಾಗಿ ಉಳಿಯುವ ಚಾನ್ಸಸ್ ಇದರ ಮೇಲೆ ನಿರ್ಭರವಾಗಿರುತ್ತೆ. ಸೊ ಆಸ್ಪತ್ರೆ ಹೊರಗಡೆ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಯಾರಾದರೂ ಬೈಸ್ಟ್ಯಾಂಡರ್ಸ್ CPR ಮಾಡಿದರೆ ಅವರ ಸರ್ವೈವ್ ಆಗುವುದು ಅಥವಾ ಪುನರ್ಜೀವವಾಗುವ ಚಾನ್ಸಸ್ಸು ಒಂದು 12% ಇರುತ್ತದೆ. ಯಾರು CPR ಮಾಡಿಲ್ಲ ಅಂತಂದರೆ ಅದು ಕೇವಲ 7% ಅವರು ಉಳಿಯುವ ಚಾನ್ಸಸ್ಸು. ಇದೇ ಹೃದಯಾಘಾತ ಅಥವಾ ಆಸ್ಪತ್ರೆಯಲ್ಲಿ ಆಗಿದ್ದರೆ CPR ಕೊಟ್ಟಾಗ ಅವರಿಗೆ ಉಳಿಯುವ ಚಾನ್ಸಸ್ಸು ಒಂದು 25% ಇರುತ್ತೆ. ಅದೇ CPR ಅಥವಾ ಕಾರ್ಡಿಯಾಕ್ ಅರೆಸ್ಟು ICU ಅಥವಾ ಆಪರೇಷನ್ ಥಿಯೇಟ್ರಲ್ಲಿ ಆದರೆ ಅವರು ಉಳಿಯುವ ಚಾನ್ಸಸ್ಸು 40% ಇರುತ್ತೆ. ಯಾಕೆಂದರೆ ಆ ಸಮಯದಲ್ಲಿ ಎಲ್ಲ ಡಾಕ್ಟರ್ಸು ಎಲ್ಲಿರುತ್ತಾರೆ, ಅವ್ರ ಹತ್ರ ಎಮರ್ಜೆನ್ಸಿ ಡ್ರಗ್ಸ್ ಇರುತ್ತೆ, ಆಮೇಲೆ ಡಿಫಿಬ್ರಿಲೇಟರ್ ಅಂತ ಹಾರ್ಟಿಗೆ ಶಾಕ್ ಕೊಡುವ ಮಷೀನು ಇರುತ್ತೆ. ಆಸ್ಪತ್ರೆಗೆ ಬಂದಾಗ ಆಲ್ದೋ ಹಿ ವಾಸ್ ಸ್ಟೇಬಲ್, ಅವ್ರಿಗೆ ಎಂಟ್ರಿವಲ್ MI ಆಗಿದೆ ಅಂತ ಗೊತ್ತಾಯಿತು. ಆ್ಯಂಡ್ ಹಿ ವಾಸ್ ಇನ್ ಲಾಟ್ ಆಫ್ ಪೇಯ್ನ್. ಅದಕ್ಕೆ ನಮ್ಮ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟಿಂದ ಅವರಿಗೆ ಥ್ರೋಂಬೋಲೈಸಿಸ್ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ NT ಇಂಜೆನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದರು. ಥ್ರೋಂಬೋಲೈಸಿಸ್ ಸ್ಟಾರ್ಟ್ ಆದ ಕೆಲವೇ ಕ್ಷಣಗಳಲ್ಲಿ ಅವರು ಅನ್ಫಾರ್ಚುನೇಟ್ಲಿ ಹಿ ಹ್ಯಾಡ್ ಎನ್ ಇನ್ಸಿಡೆಂಟ್ಸ್ ಆಫ್ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್. ಸೊ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂದರೆ ಹೃದಯ ಬಡಿತ ಏರ್ಪೇರಾಗಿ BP ಮೇಂಟೈನ್ ಆಗಲ್ಲ, ಏಕ್ದಮ್ BP ಕುಸಿದ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಇಂಥವು ಘಟನೆಗಳೇನಾದರೂ ಆಸ್ಪತ್ರೆಯಿಂದ ಹೊರಗೆ ನಡೆದು ಹೋದರೆ ವ್ಯಕ್ತಿ ಬದುಕುಳಿಯೋದು ತುಂಬ ಕಷ್ಟ. ಅನ್ಲೆಸ್ ಯಾರಾದರೂ ಸುತ್ತಮುತ್ತಲಿರೋ ಜನ ಬಂದು ಅವ್ರಿಗೆ CPR ಕೊಟ್ಟು ರಿವೈವ್ ಮಾಡಿದರೆ ಆಸ್ಪತ್ರೆ ತಲುಪ್ಬೋದು. ಇಲ್ಲ ಅಂದರೆ ಹೆಚ್ಚಾಗಿ ಸಾವೇ ಸಂಭವಿಸುತ್ತೆ. ರವಿ ಗಟ್ನಟ್ಟಿ ಸರ್ ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿದರು. ಸರ್ಜರಿ ಮಾಡಿ 6 ತಾಸು ತನಕ ನಮ್ಗೆ ಅವ್ರ ಕಂಡೀಷನ್ ಹಿಂಗಿರ್ತದೆ ಅಂಥೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಅದಾದ್ಮೇಲೂ ಅವರು ಮುಂಜಾನೆ ಅವ್ರು 2 ಗಂಟೆಗೆ ಅವರು ICU ಶಿಫ್ಟ್ ಮಾಡಿದ್ದಾರೆ. ರಾತ್ರಿ 8 ಗಂಟೆಗೆ ಅವ್ರು ಮಾತಾಡಿಸಿ ಅವ್ರ ಕಡೆಯಿಂದ ಅವ್ರಿಗೆ ಗಂಜಿ ಕುಡಿಸಿದ್ರು. ನನಗಂತೂ ಇದು ನಂಬಲಿಕ್ಕೆ ಆಗ್ಲಾರ್ದಂಥ ಒಂದು ವಿಷಯ ಅನಿಸ್ಬಿಡ್ತು. ಓಪನ್ ಹಾರ್ಟ್ ಸರ್ಜರಿ ಮಾಡಿದ ದಿವಸ ರಾತ್ರಿ
ಇವ್ರು ಗಂಜಿ ಕುಡಿತಾರೆ ಅಂತಂದ್ರೆ ನನಗೆ ನಂಬಕ್ಕಾಗಿಲ್ಲ ರೀ. ಮಾತಾಡಿಬಿಟ್ರು ಅವ್ರು ಅವಾಗೆ 3 ಗಂಟೆಗೆ ಅವ್ರ ಕಂಡೀಷನ್ ನೋಡಿದ್ವಿ, ರಾತ್ರಿ 6-7 ಗಂಟೆಗೆ ಮಾತಾಡಿದಾರೆ ರೀ ಅವ್ರು. ಆಮೇಲೆ ಮರುದಿವ್ಸ ನಡೆದಾಡ್ಲಿಕ್ಕತ್ರು. ಇದೇನಪ್ಪ ಇದು ಇಷ್ಟು ದೊಡ್ಡ ಸರ್ಜರಿ ಮಾಡಿ ಮರುದಿವ್ಸ ನಡೆದಾಡ್ತಾರೆ, ನಮಗಂತೂ ನಂಬಲಿಕ್ಕೆ ಆಗಿಲ್ಲ ರೀ ಇದನ್ನು. ತಾತ್ಕಾಲಿಕವಾಗಿ ಆರ್ಟಿಫಿಷಿಯಲ್ ಹೃದಯ ಮತ್ತು ಆರ್ಟಿಫಿಷಿಯಲ್ ಶ್ವಾಸಕೋಶನ ಯೂಸ್ ಮಾಡಿಕೊಂಡು ಕೃತಕವಾಗಿ ಹೃದಯ ಸ್ತಂಭನವನ್ನು ಸ್ತಬ್ಧ ಮಾಡ್ತೀವಿ. ಸೊ ಶ್ಯಾಮ್ ಸುಂದರ್ ಅನ್ನೋ ಪೇಷಂಟ್ಗೆ ನಾವು ಹತ್ತತ್ರ ಒಂದು 78 ನಿಮಿಷಗಳ ಕಾಲ ಹೃದಯ ಬೈಪಾಸನ್ನು ಮಾಡಿದ್ವಿ. ಆಮೇಲೆ ಒಂದು 68 ನಿಮಿಷಗಳ ಕಾಲ ಹೃದಯ ಬಡಿತವನ್ನು ನಿಲ್ಲಿಸಿದ್ವಿ. ಅದಾದಮೇಲೆ ಪೂರ್ತಿ ಬೈಪಾಸ್ ಅಂತ ಹೇಳ್ತೀವಲ್ಲ, ಕೊರೋನರಿ ಆರ್ಟ್ರಿ ಬೈಪಾಸ್ ಅಂತ ಹೇಳ್ತೀವಿ, ಅದನ್ನು ಪೂರ್ತಿ ಆದಮೇಲೆ ಸರ್ಜನ್ ಅವ್ರ ಪ್ರೊಸೀಜರನ್ನು ಕಂಪ್ಲೀಟ್ ಆದಮೇಲೆ ಮತ್ತೆ ತಿರ್ಗಾ ಹಾರ್ಟಿನ ಕೆಲಸವನ್ನು ನಾವು ಹಾರ್ಟಿಗೆ ಕೊಡಬೇಕಾಗುತ್ತೆ. ಈ ಸಮಯದಲ್ಲಿ ನಾವು ಈ ಹೃದಯದ ಕೆಲಸ, ಶ್ವಾಸಕೋಶದ ಕೆಲಸ ಮತ್ತು ಕಿಡ್ನಿ ಕೆಲಸಗಳನ್ನು ಆರ್ಟಿಫಿಷಿಯಲ್ ಆಗಿ ನಾವು ಮಾಡಬೇಕಾಗಿರುತ್ತೆ. ಸೊ ನಾವು ತುಂಬ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಆ ಕೆಲಸವನ್ನು ಮಾಡಿ ಆ ಪೇಷಂಟು ಡಿಸ್ಚಾರ್ಜ್ ಆಗೋ ಥರ ಒಂದು ಒಳ್ಳೆಯ ಕೆಲಸವನ್ನು BLD ಡೀಮ್ ಟು ಯೂನಿವರ್ಸಿಟಿಯಿಂದ ದ ಟೀಮ್ CTVS ಮಾಡಿದ್ವಿ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ, ಖುಷಿ ಪಡ್ತೀನಿ. ಯಾವುದೇ ಪೇಷಂಟು ಸರ್ಜರಿಗೆ ಅಡ್ವೈಸ್ ಮಾಡಿದಾಗ ಅವರು ಬಂದು ನಮ್ಮಲ್ಲಿ ಒಂದು 8 ಡೇಸ್ ಮುಂಚೆ ಅಡ್ಮಿಟ್ ಆಗ್ತಾರೆ. ಸೊ ಅವರಿಗೆ ನಾವು ಪ್ರೀಹ್ಯಾಬಿಲಿಟೇಷನ್ ಮತ್ತು ರಿಹ್ಯಾಬಿಲಿಟೇಷನ್ ಮಾಡ್ತೀವಿ. ಪ್ರೀಹ್ಯಾಬಿಲಿಟೇಷನ್ ಅಂತಂದರೆ ನಾವು ಅವರನ್ನು ತಯಾರಿ ಮಾಡೋದು. ಸರ್ಜರಿಗೂ ಮುನ್ನ ಅವ್ರು ಬಂದ ತಕ್ಷಣ ಅವ್ರದ್ದು ಡೈಟ್ ಹೇಗಿದೆ, ಅವ್ರ ಡೈಟ್ಸಲ್ಲಿ ಏನು ಡಿಫೆಕ್ಟ್ ಇದೆ, ಅವ್ರ ನರಿಷ್ಮೆಂಟ್ ಹೇಗಿದೆ, ಅವ್ರ ನ್ಯೂಟ್ರಿಷನಲ್ಲಿ ಏನು ಡೆಫಿಷಿಯನ್ಸಿ ಇದೆ ಅದನ್ನೆಲ್ಲ ಅಡ್ರೆಸ್ ಮಾಡಿ, ಅವ್ರ ಡಯಾಬಿಟೀಸ್ ಇದ್ದರೆ, ಹೈಪರ್ ಟೆನ್ಷನ್ ಇದ್ದರೆ, ಅವರಿಗೆ ಸ್ಟ್ರೆಸ್ ಇದ್ದರೆ, ನಿದ್ದೆ ಚೆನ್ನಾಗಾಗ್ತಿಲ್ಲ ಅಂತಂದರೆ ರಿಗಾರ್ಡಿಂಗ್ ಅದರದ್ದೆಲ್ಲ ಕೌನ್ಸಿಲಿಂಗ್ ಮಾಡ್ತೀವಿ. ಅದ್ರ ಜೊತೆಗೆ ಅವ್ರದ್ದು ಯಾವ್ದಾದ್ರು ಹ್ಯಾಬಿಟ್ಸ್ ಇದ್ದರೆ, ಟೊಬ್ಯಾಕೊ ಚೇವಿಂಗು, ಆಲ್ಕೋಹಾಲಿಸಮ್ ಎಲ್ಲ ಇತ್ತಂದರೆ ಅದಕ್ಕೆ ಕೌನ್ಸಿಲಿಂಗ್ ಕೊಡ್ತೀವಿ. ಅವರನ್ನು ಕ್ರಮೇಣವಾಗಿ ನಾವು ಸರ್ಜರಿಗೆ ಪ್ರಿಪೇರ್ ಮಾಡ್ತೀವಿ. ತದನಂತರ ಅವರು ಒಂದ್ಸತಿ ಆಪ್ರೇಟ್ ಆದರು ಅಂತಂದರೆ ಅವರು ITU ಇರಬೇಕಾದ್ರೆ ಅವರಿಗೆ ನಾವು ಡೈಲಿ ಹೋಗಿ ಡೈಟ್ ಚಾರ್ಟನ್ನು ಕೊಡ್ತೀವಿ. ಅವರು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಏನು ತಿನ್ನಬೇಕು, ಲಂಚಿಗೇನು, ಡಿನ್ನರ್ಗೇನು, ಆ ಥರ ಕಸ್ಟಮೈಸ್ ಡೈಟ್ ಪ್ಲಾನ್ಸ್ ರೆಡಿ ಮಾಡಿ ಅವ್ರಿಗೆ ಕೊಡ್ತೀವಿ. ಅದರ ಜೊತೆಗೆ ಅವರಿಗೆ ಕೌನ್ಸಿಲಿಂಗ್ ಸೆಷನ್ ಕೂಡ ಇರುತ್ತೆ. ಸ್ಲೋಲಿ ನಾವು ಅವರಿಗೆ ಎಕ್ಸಸೈಸ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ. ನಮ್ಮ ಫಿಸಿಯೋಥೆರಪಿ ಟೀಮ್ ಕೂಡ ಇದೆ ನಮ್ಮ ಜೊತೆ. ಅವರು ಬಂದು ಡೈಲಿ ಎಕ್ಸಸೈಸಸ್ಸನ್ನೆಲ್ಲ ಹೇಳ್ಕೊಡ್ತಾರೆ. ರೀಸೆಂಟಾಗಿ ಒಂದು ಶ್ಯಾಮ್ ಸುಂದರ್ ಅಂತೇಳಿ ಒಂದು ಪೇಷಂಟು ನಮ್ಮಲ್ಲಿ ಕ್ಯಾಜುಯಾಲಿಟಿಗೆ ಬಂದಾಗ ಅವನು ಆಲ್ಮೋಸ್ಟ್ ಅರೆಸ್ಟ್ ಆಗಿ ಅವನನ್ನು ಕಾರ್ಡಿಯೋ ರೆಸ್ಪಿರೇಟರಿ ಅಂದರೆ ಅರೆಸ್ಟ್ ಆದಮೇಲೆ CPR ಅಂತ ಹೇಳಿ ಕೊಡ್ತಾರೆ. CPR ಕೊಟ್ಟು ಅವ್ನಿಗೆ ವೆಂಟಿಲೇಟರ್ ಮೇಲೆ ಹಾಕಿ ಬದುಕಿಸಿದ್ದೇ ದೊಡ್ಡ ಇದು. ಆಮೇಲೆ ಅವಂಗೆ ಒಂದು ಸ್ವಲ್ಪ ದಿನ ಅವ್ನಿಗೆ ಸ್ಟೆಬಿಲೈಸ್ ಮಾಡಿ ಆಮೇಲೆ ಅವನಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿ ಈಗ ಅವನು ಫುಲ್ ತನ್ನ ರೆಗ್ಯುಲರ್ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಫುಲ್ ರಿಕವರಿ ಆಗಿದ್ದಾನೆ. ಸೊ ಇದು ಒಂದು ಮಿರಾಕಲ್ ಆಗ್ಬೋದು. ಅವನು ಯಾರೂ ಆಶ್ಚರ್ಯ ಇಟ್ಟಿದ್ದಿಲ್ಲ ಅವ್ನು ಉಳಿತಾರ ಅಂತ ಹೇಳಿ. ಸೊ ನಮ್ಮ ವೈದ್ಯರೆಲ್ಲ ಅದರಲ್ಲಿ ಸಂಘಟಿತ ಪ್ರಯತ್ನದಿಂದಾಗಿ ಅವನದು ಶಸ್ತ್ರಚಿಕಿತ್ಸೆಯಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲು ಭಾಳ ಖುಷಿಯಾಗುತ್ತದೆ. ಬಟ್ ಇಲ್ಲಿ ವ್ಯವಸ್ಥೆ ಚೆನ್ನಾಗದ, ಎಲ್ಲ ಡಾಕ್ಟರ್ಸ್ ಚೆನ್ನಾಗದಾರ, ಸ್ಟಾಫ್ ಫ್ಯಾಕಲ್ಟಿ ಚೆನ್ನಾಗದ. ಆಮೇಲೆ ಇಲ್ಲಿ ಎಂಥ ಇಕ್ವಿಪ್ಮೆಂಟ್ಸ್ ಅದ. ಬೆಂಗಳೂರು ನಾನು 1-2 ಸಲ ಹೋಗೋದು, ಬಟ್ ಇಲ್ಲಿ ನೋಡಿದ್ರೆ ಇಲ್ಲಿ ಹಂಗೆ ಎಲ್ಲಿ ಇಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟ್ ನನಗೆ ಬಂದದ್ರಿ. ಸೊ ಇಷ್ಟೊಂದನ ಇವ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ನನಗೆ ಭಾಳ ಹೆಮ್ಮೆ ಅನ್ನಿಸ್ಲಿಕ್ಕತ್ತದ್ರಿ. ಇವತ್ತು ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೆ. ಧನ್ಯವಾದಗಳು.